ಈ ಬಾರಿ ಯಾರು ವಿನ್ನರ್ ಆಗ್ಬೋದು ಅನ್ನೋಂಥ ನಿಮ್ಮ ಲೆಕ್ಕಾಚಾರ? ಈಗ ಹೊರಗಡೆಯಿಂದ ನೋಡೋವಂಥವ್ರಿಗೆ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಒಳಗಡೆ ಹೋಗಿ ಬಂದಂಥ ಎಕ್ಸ್ಪೀರಿಯೆನ್ಸು ಈ ಬಾರಿ ಸ್ಟೇಜ್ ಹೋದಾಗ ಮನೆಗೆ ಹೋದಾಗ ಡೆಫಿನೆಟ್ಲಿ ಯಾವಾಗಲೂ ನನ್ನ ಒಂದು ಹೂವೇ ಮಾತ್ರನೇ ಹೇಳ್ಬೋದು. ಜನಗಳ ಓಟ್ ತುಂಬ ಸರಿ ಏನೇನೋ ಆಗಿರೋದು ನೋಡಿದ್ದೀವಿ ನಾವು. ಬಟ್ ನನಗೆ ವೈಯಕ್ತಿಕವಾಗಿ ಕೇಳಿದ್ರೆ ಇವತ್ತಿಗೆ ನನ್ನ ಇಬ್ಬರು ಸ್ನೇಹಿತರು, ತುಂಬ ಕ್ಲೋಸ್ ಆಗಿರೋವಂಥ ಸ್ನೇಹಿತರು, ಒಂದು ರಜತ, ಇನ್ನೊಬ್ಬ ತ್ರಿವಿಕ್ರಮ್. ರಜತನಿಗೆ ಜೀವನದಲ್ಲಿ ಅವಕಾಶಗಳು ಬೇಕು ಅಂತ ಹೋರಾಡ್ತಾ ಇರೋವಂಥ ವ್ಯಕ್ತಿ. ತ್ರಿವಿಕ್ರಮ್ಗೆ ಅವ್ನ ಬದುಕನ್ನೇ ಕಟ್ಕೊಬೇಕು ಅಂತ ಇರೋ ವ್ಯಕ್ತಿ. ಎರಡೂ ಸಮಾನೇ ಸರ್. ಬಟ್ ನನಗೆ ಇವರಿಬ್ಬರು ಕೊಟ್ಟಿರೋ ಎಫರ್ಟ್ ಸರ್, ಯಾವತ್ತೇ ಆಗಲಿ ಸರ್, ನೀನು ಎಷ್ಟು ದಿನ ಇದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ನೀನು ಎಷ್ಟು ದಿನದಲ್ಲಿ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ರಿಕೆಟಲ್ಲಿ 6 ಬಾಲ್ಗೆ 12 ರನ್ ಬೇಕಾಗಿರುತ್ತೆ ಸರ್. ಯಾರೋ ಒಬ್ಬ 100 ಹೊಡೆದು ಔಟ್ ಆಗಿಬಿಟ್ಟಿರ್ತಾನೆ. ಯಾರು ಸರ್ ಇಂಪಾರ್ಟೆಂಟು? 6-12 ಹೊಡೆದವನೇ ಇಂಪಾರ್ಟೆಂಟು. ಆದರೆ ಅವ್ನು 100 ಹೊಡಿಲ್ಲ ಅಂದರೆ ಇವ್ನು 6-12 ಸಿಗ್ತಾ ಇರಲಿಲ್ಲ. ಇವೆರಡು ಪ್ರಶ್ನೆಗೂ ಉತ್ತರ ಇಲ್ಲ ನಮ್ಮ ಹತ್ರ. ಸೊ ಹಾಗೆ ಅವ್ರವ್ರದ್ದು ತೂಕ ಅವ್ರವ್ರದ್ದೇ ಆಗೇ ಇರುತ್ತೆ. ಸೊ ಡೆಫಿನೆಟ್ಲಿ ನನಗೆ ನನ್ನ ಫೇವ್ರೇಟ್ಸ್ ಇಬ್ಬರು ಇದ್ದಾರೆ ಟಾಪಲ್ಲಿರೋವಂಥವ್ರು. ಎಲ್ಲರೂ ಪರಿಚಯನೇ, ಆದರೆ ಟಾಪಲ್ಲಿ ಇಬ್ಬರು ರಜತ ಮತ್ತು ತ್ರಿವಿಕ್ರಮ್. ಇವರಿಬ್ಬರಲ್ಲಿ ಯಾರು ಗೆದ್ರೂ ನನ್ನ ಕಾಲರ್ ಮೇಲೆ ಹೋಗುತ್ತೆ ಸರ್. ಖುಷಿ. ಈಗ ಯಾರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ? ಯಾರು ಒಂದು ರೀತಿ ಅಂದರೆ ಸುಮ್ಮನೆ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಇಲ್ಲಿ ಹಂತಕ್ಕೆ ತಲುಪಿದ್ದಾರೆ ಅಂತ ನಿಮ್ಗೇನಾರು ಅನಿಸುತ್ತಾ ಅಲ್ಲಿರುವಂಥದ್ದು? ಇಲ್ಲ ಸರ್, ಇಲ್ಲ, ನಿಜವಾಗ್ಲೂ ಇಲ್ಲ. ಯಾವುದೇ ಕಾರಣಕ್ಕೂ ಟಾಪ್ 5 ಅಥವಾ ಟಾಪ್ 6 ಬರೋ ಅಂಥ ನನ್ನ ಸೀಸನ್ ಇರ್ಬೋದು, ಯಾವ ಸೀಸನ್ ಇರ್ಬೋದು, ಅವ್ರು ಏನೋ ಕರೆಕ್ಟಾಗಿ ಮಾಡಿರೋದಕ್ಕೆ ಸರ್ ಅಲ್ಲಿ ಬರೋದು. ಇಲ್ಲ ಅಂದರೆ ಆ ಟಾಪ್ 5 ಬರೋದಕ್ಕಾಗೋದೇ ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್, ಬರೋಕ್ಕಾಗಲ್ಲ.